ಈಗ ನೋಡಿ, ಈಗ ಎಕ್ಸ್ಪರ್ಟ್ಗಳನ್ನು ನಾವು ಸಂಪರ್ಕ ಮಾಡಿದ್ದೆ ಆದರೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾರೆ. ಆದರೆ ಒಬ್ಬ ಪತ್ರಕರ್ತರಾಗಿ ನೋಡಿದಾಗ ಜಯಪ್ರಕಾಶ್ ಸರ್, ಇದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಹೆಚ್ಚಾಗಿಸುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲ, ನಿಮಗೆ ವೋಟ್ ಬ್ಯಾಂಕ್ಗಳನ್ನು ಯಾವ ರೀತಿ ಈಗ ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿ ಪಟ್ಟ ಕೊಡೋ ತನಕ ಒಂದು ರೀತಿಯಲ್ಲಿ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಎಂದು ಗೊತ್ತು. ಇನ್ನೊಂದು ಕಡೆ ಬಿ ಜೆ ಪಿ, ಈಗ ನೀವೆಷ್ಟೇ ಹೇಳಿ ಪ್ರತಾಪ್ ಸಿಂಹ ಗೆಲ್ಲಬೇಕು ಅಂತಂದರೆ ದೇವೇಗೌಡರು ಸಹಾಯ ಮಾಡಲೇಬೇಕು. ಅದು ಈಗ ಅಂತಲ್ಲ, 2014 ಮತ್ತು 2019 ಓಪನ್ ಸೀಕ್ರೆಟ್. ಅದು 2014 ಚುನಾವಣೆ ಬಗ್ಗೆ ನಾನು ಹೇಳ್ತೀನಿ. ಬಸವಪ್ಪ ಅನ್ನುವಂಥದ್ದು ಯಾರೋ ಬಸವಪ್ಪ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಜೆ ಡಿ ಎಸ್ಸಿಂದ ಕ್ಯಾಂಡಿಡೇಟ್ ಆಗಿರ್ತಾರೆ. ಇದೇ ದೇವೇಗೌಡರು ಬಂದು ನನಗೆ ಈಗಲೂ ನೆನಪಿದೆ, ಒಂದು 5 ನಿಮಿಷ ಮಾತಾಡ್ತಾರೆ. 5 ನಿಮಿಷ ಮಾತಾಡಿದ ನಂತರ ಒಂದು ಮಾತು ಹೇಳಿ ಹೋಗ್ತಾರೆ, ನಮ್ಮವರೊಬ್ಬ ಗೆಲ್ಲಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಷ್ಟೇ. ನಮ್ಮವ್ರದ್ದಂದರೆ ಅಲ್ಲಿ ಜಾತಿ ಪ್ರಭಾವಗಳು ಎಷ್ಟಿದೆ ಅಂತೇಳಿ ನೀವು ಯಾವತ್ತಾದರೂ ನೋಡಿ, ಎಲ್ಲಾದರೂ ನೋಡಿ, ಪ್ರತಾಪ್ ಸಿಂಹ ಎಲ್ಲಾದರೂ ದೇವೇಗೌಡನ ಟೀಕೆ ಮಾಡುವಂಥದ್ದು ಇದೆಯಾ? ಅವರ ಫೋಟೋಗಳಲ್ಲಿ ಎಲ್ಲವೂ ಕೂಡ ಇದು ಜಾತಿ ರಾಜಕಾರಣದ ಅಂಡರಲ್ಲಿ ನಡೆಯುವಂಥದ್ದು. ಸೊ ಹಾಗಾಗಿ ಈ ಕೇಂದ್ರದ ಲೆಕ್ಕಾಚಾರ ಕೂಡ ಅಷ್ಟೇ. ನೀವೇನು ರೈವಲ್ವರಿಗೆ ವೋಟ್ ಹಾಕಬೇಕು ಅಂತ ಏನಿಲ್ಲ. ಅಲ್ಲಿ ಆ ಭಾಗದ ವೋಟ್ಗಳನ್ನು ಕರ್ಕೊಂಬರೋದಕ್ಕೆ ಯಡಿಯೂರಪ್ಪನವ್ರ ಜೊತೆ ವಿಜೇಂದ್ರ ಇದ್ದಾರೆ. ಆಮೇಲೆ ಇನ್ನಿತರ ಎಲ್ಲರನ್ನೂ ಕೂಡ ಸಮಾಧಾನಪಡಿಸಲಾಗಿದೆ. ಸಣ್ಣ ಪುಟ್ಟ ಗಲಾಟೆಗಳಿದ್ದದನ್ನು ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಜೊತೆಯಾಗಿ ನಿಂತುಬಿಟ್ರೆ, ಜೊತೆಗೆ ದೇವೇಗೌಡ ಪ್ರಧಾನಿ ನರೇಂದ್ರ ಮೋದಿ ನಿಂತುಬಿಟ್ರೆ, ಯಡಿಯೂರಪ್ಪ ನಿಂತುಬಿಟ್ರೆ, ಈ ಭಾಗದ ವೋಟುಗಳು ಯಾವ ಪಕ್ಷಕ್ಕೆ ಸೇರಬೇಕು ಅದಕ್ಕೆ ಸೇರುತ್ತೆ, ಆ ಭಾಗದ ವೋಟುಗಳು ಯಾರ ಪಕ್ಷಕ್ಕೆ ಸೇರಬೇಕು ಸೇರುತ್ತೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಬಿನೇಷನ್ ಬಹುಶಃ 28ಕ್ಕೆ 28. ನೀವು ಕಾಂಗ್ರೆಸ್ನವನ್ನು ಆಂತರಿಕವಾಗಿ ಕರೆದು ಕೇಳಿ ಎಷ್ಟು ಬರುತ್ತೆ ಅಂದರೆ 2 ಅಂತಾರೆ. ಈಗಲೂ ಕೂಡ 15ರಿಂದ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಕ್ಯಾಂಡಿಡೇಟ್ಸ್ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಅದು ಬಿಜೆಪಿ ಜೆಡಿಎಸ್ ಮೈತ್ರಿ ಜೊತೆಗೆ ಎರಡೂ ಪಕ್ಷದಲ್ಲಿ, ಅಂದ್ರೆ ವಿಶೇಷ ಬಿಜೆಪಿ ಆಗ್ತಿರುವಂತ ಅಭ್ಯರ್ಥಿಗಳೇನಿದ್ರೆ ಅದಕ್ಕೆ ಸರಿಸಮನಾಗಿ ಕಾಂಗ್ರೆಸ್ ಒಂದು ಮೋದಿ ಫ್ಯಾಕ್ಟರ್ ವರ್ಕ್ ಆಗೇ ಆಗುತ್ತೆ. ಇನ್ನೊಂದು ಕಡೆ ಯಡಿಯೂರಪ್ಪ ವಾಪಸ್ ಇದ್ದಾರೆ, ಹಾಗೇ ಆಗುತ್ತೆ. ಯಡಿಯೂರಪ್ಪ, ನರೇಂದ್ರ ಮೋದಿ, ದೇವೇಗೌಡರು, ಕುಮಾರಸ್ವಾಮಿ, ವಿಜಯೇಂದ್ರ. ಈಗ ಆಮೇಲೆ ಇನ್ನೊಂದು ಮೋದಿ ಈ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತ ಕಡೆ ಜಾಸ್ತಿ ಪ್ರಚಾರ ಮಾಡುವಂಥ ಪ್ಲಾನ್ ಹಾಕೊಂಡಿರುವಂಥದ್ದು. ಅದರಲ್ಲಿ ವಿಶೇಷ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕಂದ್ರೆ ಒಂದಷ್ಟು ಈ ರೀತಿ ಹೌದು ಕುಮಾರಸ್ವಾಮಿ ಕೇಂದ್ರ ಸಚಿವರು ಅಂತ ಹೇಳಿರುವಂಥದ್ದು, ಜೊತೆಯಲ್ಲಿ ಬಂದು ಪ್ರಚಾರ ಮಾಡುವಂಥದ್ದು, ಅದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುವ ರೀತಿಯಲ್ಲಿ ಕೂಡ ಎಲ್ಲ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗ ಆ ರೀತಿ ಒಂದು ಸ್ಟ್ರಾಟಜಿ, ಆ ಒಂದು ರಣತಂತ್ರ ರೂಪಿಸಿರುವಂಥದ್ದು. ಈಗ ಜಯಪ್ರಕಾಶ್ ಅವರ, ಈಗ ಒಂದು ನೋಡಿ ಗಮನಿಸಬೇಕು ಅಂತಂದ್ರೆ, ಈಗ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ದೊಡ್ಡ ಮಟ್ಟದ ಸ್ಥಾನಮಾನ ಕೊಡೋದಕ್ಕೆ ಆಫರ್ ಅಂತೂ ಇಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇದು ಮುನ್ನೆಲೆಗೆ ಬರುತ್ತಾ? ಟಿಕೆಟ್ ನಾವಿಲ್ಲಿ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದೀವಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಮಾಡಿದ್ದೀವಿ ಅಂತೇಳಿ ಟಿಕೆಟ್ ವಿಚಾರದಲ್ಲಿ ಇದೇನಾದರೂ ಸ್ವಲ್ಪ ಅಂದ್ರೆ ಹೆಂಗೆ, ಈಗ ನಮಗೆ ಇಂತಿಷ್ಟು ಟಿಕೆಟ್ಗಳು ಬೇಕು, ಇಂತಿಷ್ಟು ಕ್ಷೇತ್ರಗಳನ್ನ ಬಿಟ್ಟುಕೊಡಿ ಅಂತೇಳಿ JDS ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ JDSಗೆ ಆಲ್ರೆಡಿ ಅವರು 4 ಅವರಾಗಿ ಕೊಡ್ತಾ ಇದ್ದಾರೆ, ಬಹುತೇಕ ಅವರಾಗಿ ಕೊಡ್ತಾ ಇದ್ದಾರೆ. ಒಂದು ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಅದು ಬಹುತೇಕ ಇದೇ ಅಂತಿಮವಾಗುವಂಥ ಸಾಧ್ಯತೆ ಇದೆ. ಹಾಸನ ಲೋಕಸಭಾ ಕ್ಷೇತ್ರವನ್ನು ಹೇಗೂ ಬಿಟ್ಟುಕೊಡ್ತಾ ಇದ್ದಾರೆ, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಡುವಂಥ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ಆಫರ್ ಕೊಟ್ಟಿದ್ದಾರೆ 2 ಕ್ಷೇತ್ರಗಳ ಪೈಕಿ. ಒಂದೋ ನೀವು ತುಮಕೂರು ತಗೊಳ್ಳಿ, ಅಥವಾ ನೀವು ಕೋಲಾರ ತಗೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ಇನ್ನೊಂದು ಯಾವುದೋ ಕ್ಷೇತ್ರ ಇದೆ. ಒಟ್ಟು ಅಂದರೆ 2ರಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. 4 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಬಿಟ್ಟು ಬೆಂಗಳೂರು ಗ್ರಾಮಾಂತರ ಕೂಡ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ನೋಡಿ, BJPಗೆ JDSಗೆ ಕೊಟ್ಟಿರುವಂಥ ಆಯ್ಕೆ ಅಥವಾ ಇವರು ಕೇಳಿರುವಂಥ ಆಯ್ಕೆ ಇದು ಫಿಕ್ಸು. ಯಾವುದು? ಹಾಸನ ಮತ್ತು ಮಂಡ್ಯ ಫಿಕ್ಸು. ಇನ್ನು 4 ಕ್ಷೇತ್ರಗಳ ಪೈಕಿ ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಳ್ಳಿ. ಯಾವುದಾದ್ರು 4? ಬೆಂಗಳೂರು ಗ್ರಾಮಾಂತರ ನಂಬರ್ 1, ಚಿಕ್ಕಬಳ್ಳಾಪುರ ನಂಬರ್ 2, ಕೋಲಾರ ನಂಬರ್ 3 ಮತ್ತು ತುಮಕೂರು ನಂಬರ್ 4. ಇದರಲ್ಲಿ 2 ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಮುಕ್ತವಾಗಿ ಈ ಬಾರಿ ಏನು ಗೊತ್ತಾ, ಈ ಬೆನ್ನಿಗೆ ಚೂರಿ ಹಾಕುವಂಥ ರಾಜಕೀಯ ಆಗ್ತಿಲ್ಲ. ಎಕ್ಸಾಕ್ಟ್ಲಿ ಜಯಪ್ರಕಾಶ್ ಹೇಳ್ದಂಗೆ ಬೆನ್ನಿಗೆ ಚೂರಿ ಹಾಕಂತ ರಾಜಕೀಯ ಆಗ್ತಾ ಇಲ್ಲ. ಜೊತೆಗೆ ಒಂದು ವಿಶ್ವಾಸತೆ, ಜೊತೆಗೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋಂಥ ಏಕೈಕ ಅಜೆಂಡಾ. ನಾನು ದೇವೇಗೌಡರು ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದ್ರು, ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಆದಾಗ ಒಂದೇ ಲೈನ್ ಹೇಳಿದ್ದು, ನಮಗೆ ಕಾಂಗ್ರೆಸ್ ಅನ್ನ ಸೋಲಿಸುವಂಥದ್ದು ಒಂದೇ ಗುರಿ, ಅದು ಬಿಟ್ಟರೆ ಬೇರೆ ಏನು ಕೂಡ ಮಾತುಕತೆ, ಚರ್ಚೆ ಮತ್ತೊಂದೇನಿಲ್ಲ ಅಂತ. ಅಂದರೆ ಒಂದು ಲೈನ್ ಅಜೆಂಡಾ. ಅದು ಎಕ್ಸಾಕ್ಟ್ ಅಂದರೆ ಈ ಹಿಂದೆ ಆದಂಥ ಒಂದಷ್ಟು ಮಾತುಕತೆಗಳು, ಒಂದಷ್ಟು ಹೊಂದಾಣಿಕೆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನ ಉಂಟಾಗ್ತಾ ಇತ್ತು. ಅದು ಈ ಬಾರಿ ಮೈತ್ರಿಯಲ್ಲಿ ಆ ರೀತಿ ಅನುಮಾನ ಅದು BJPಯಲ್ಲೂ ಇಲ್ಲ, JDS ಅಲ್ಲೂ ಇಲ್ಲ.
ಆ ಸ್ಪಷ್ಟತೆ ಕಾಂಗ್ರೆಸ್ ಗೊತ್ತಾಗಿ ಒಂದಷ್ಟು ಬೇರೆ ರೀತಿಯ ಸಂಚಲನಕ್ಕೆ ಕಾರಣ ಆಗಿದೆ. ಅದು ಎಲ್ಲಿ ತನಕ ಹೋಗ್ಬೋದು ಅಂದರೆ ಮುಂದೆ ಅಂದರೆ 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ BJP ಮತ್ತು JDS ಚುನಾವಣೆಗೆ ನಿಂತು ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡೋ ತನಕ ಸಾಧ್ಯತೆ ಇದೆ ಅಂತ. ಅದನ್ನ ನಿರಾಕರಣೆ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಆ ರೀತಿ ಇವೆಲ್ಲ ಚರ್ಚೆಯೂ ಕೂಡ ಸಹಜವಾಗಿ BJP JDS ಕಾಂಗ್ರೆಸ್ನಲ್ಲಿ ಕೂಡ ಆಗ್ತಾ ಇರೋದು. HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನ ಅನ್ನುವಂಥದ್ದು ಜಯಪ್ರಕಾಶ್ ಈಗ ಅಂದ್ರೆ ಅದು ಕಾಂಗ್ರೆಸ್ನ ಪಾಳ್ಯದಲ್ಲಿ ಕೂಡ ಪ್ರಬಲವಾಗಿ ಚರ್ಚೆ ಆಗ್ತಾ ಇರೋದು. ಇದು ಮೈತ್ರಿ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ಇದು ಮೈತ್ರಿ ಅಲ್ಲ, ಇದು ಪಾರ್ಟ್ನರ್ಶಿಪ್. ಇದು ಮೈತ್ರಿ ಅಲ್ಲ, ಪಾರ್ಟ್ನರ್ಶಿಪ್. ಇದು ಹೆಂಗೆ ಅಂತಂದರೆ ಈಗ ಒಂದು ಬಿಲ್ಡರ್ ಇರ್ತಾನೆ ಅಂತ ತಿಳ್ಕೊಳ್ಳಿ, ಏನು JV ಮಾಡ್ತಾರಲ್ಲ ಆ ಥರ ಪಕ್ಕ ನಿಮಗೆ 100 ಬಿಲ್ಡಿಂಗ್ ಕಟ್ತೀನಿ, 40 ನಿನಗೆ 60 ನಮಗೆ ಅನ್ನೋ ರೀತಿಯಲ್ಲಿ ಇಲ್ಲಿ. ಹಾಗಾಗಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಅಷ್ಟು ಕಾನ್ಫಿಡೆನ್ಸ್ ಇರೋದು ಆ ಕಾರಣಕ್ಕಾಗಿ. ಆಮೇಲೆ ಇಲ್ಲ ನೀನು ಬಂದ ನಂತರ ನಿನ್ನನ್ನು ಮೋಸ ಮಾಡ್ತೀನಿ ಅಂಥದ್ದು ನಡೀತಿಲ್ಲ ಇಲ್ಲಿ ಅಂತ. ಇಲ್ಲಿ ಕ್ಲಿಯರ್ ಕಟ್ ನಿಮ್ಗೆ 4 ತಗೊಳ್ಳಿ, ನೀವು ನಮಗೆ ಕೊಡಿ ಸಪೋರ್ಟು ಅಂತ. 28 ನೀವು 4 ತಗೊಳ್ಳಿ, 4 ಗೆಲ್ಲಬೇಕು, ನಮ್ಗೆ ಸಪೋರ್ಟ್ ಬರುತ್ತೆ. ನಿಮಗೇನು ಮಂತ್ರಿಗೆ ಇರಬೇಕು ಅದನ್ನು ಕೊಡ್ತೀವಿ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ಒಳಸಂಚುಗಳಿಲ್ಲ, ನೇರ ಏನು ಬೇಕು ಅದನ್ನು ತಗೊಳ್ಳುವಂಥದ್ದು ಅಂತೇಳಿ. ಕಾಂಗ್ರೆಸ್ಗೆ BJPಗೆ ಬೇಕಾಗಿರೋದು ಅದನ್ನೇ. ದೇವೇಗೌಡರ ಅದು ಯಡಿಯೂರಪ್ಪರವರ ನಂತರ ಒಂದು ಬಲಿಷ್ಠವಾಗಿ BJP ಬೇಕಾಗಿದೆ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ. ಇದು ಒಂದೇ ಕಡೆ ವಿಜೇಂದ್ರ ಅವರು ರೆಡಿಯಾಗೋ ತನಕ, ಮುಖ್ಯಮಂತ್ರಿಗೆ ರೆಡಿಯಾಗೋ ತನಕ ಕುಮಾರಸ್ವಾಮಿ ಇರ್ಬೋದೇನೋ, ಯಾರು ಗೊತ್ತು. ಸೊ ಅಂದರೆ ಇದು ಒಂಥರ ಹರ್ಷದ ಕೂಳು, ದೀರ್ಘಾವಧಿ ಕೂಳು ಅಂತಾರಲ್ಲ ಆ ಥರ. ಡೆಫಿನೆಟ್ಲಿ ಈಗ ಈ ಮಂತ್ರಿಯನ್ನಾಗಿ ಮಾಡೋದ್ರಿಂದ ಒಂದು ವೇಳೆ ಅವರ ಮುಖಾಂತರವಾಗಿ 17,000 ಕೋಟಿನೋ ಅಥವಾ ಒಂದು ದೊಡ್ಡ ಏನು ಬಂಪರ್ ಅವಕಾಶವನ್ನು ಕುಮಾರಸ್ವಾಮಿ ಮುಖಾಂತರ ಕೊಡಿಸಿ ಅದನ್ನು ದೊಡ್ಡ ರೀತಿಯಲ್ಲಿ ಕೇಂದ್ರವೇ ಕೊಟ್ಟಂಗೆ ಮಾಡಿ ಅವರ 9 ಕ್ಷೇತ್ರಗಳಲ್ಲಿ ಮತ್ತು ಉಳಿದ ಕ್ಷೇತ್ರಗಳಲ್ಲಿ ಅದನ್ನು ಹಂಚಿಕೆ ಮಾಡೋಂಗೆ ಮಾಡಿ ಏನೋ ಲಾಭ ಆದರೆ ನಡೆದೋಗ್ಬಿಡುತ್ತೆ. ಆಮೇಲೆ BJPಗೆ ಹೇಳ್ಕೊಡ್ಬೇಕು. ಆಮೇಲೆ ಕೇಂದ್ರ ಕ್ಯಾಬಿನೆಟ್ ಅದು ಕೃಷಿ ಖಾತೆ ಅನ್ನೋಂಥದ್ದು ಸಾಮಾನ್ಯ ಖಾತೆ ಅಲ್ಲ, ಅದು ದೊಡ್ಡ ಖಾತೆ. ಮತ್ತು ಜೊತೆಗೆ ಅದು ಹೌದು JDS ನಿಂದ ಅಥವಾ ಅವ್ರ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರು ಕೇಂದ್ರ ಸಚಿವರಾಗಿದ್ದಾರೆ ಅನ್ನೋಂಥದ್ದು ಇದೆಯಲ್ಲ, ಮತ್ತು ರಾಜ್ಯಕ್ಕೆ ಬಂದಾಗ ವೆಲ್ಕಮ್ ಇವು ಅಂದರೆ ಒಂದು ರೀತಿಯಲ್ಲಿ ಅದು ಚುನಾವಣೆಗೆ ಅದು ಆಗ್ಲೇ ಹೇಳ್ದಂಗೆ ಗಿಮ್ಮಿಕ್ ಅನ್ನೋದಕ್ಕಿಂತ ಒಂದು ತಂತ್ರಗಾರಿಕೆ, ಒಂದು ವೇವ್ ಕ್ರಿಯೇಟ್ ಮಾಡೋಂಥದ್ದು. ಅಂದರೆ ಇವೆಲ್ಲವೂ ಕೂಡ ರಾಜಕಾರಣದಲ್ಲಿ ಯಾವಾಗ ಹೆಂಗೆ ಅದು ಕಾರ್ಡು ಅಂದ್ರೆ ಪ್ಲೇ ಮಾಡಿದಾಗ ಹೆಂಗೆ ಅದು ಮ್ಯಾಕ್ಸಿಮಮ್ 10 ದಿಕ್ಕಲ್ಲಿ ಅದರ ರಿಸಲ್ಟ್ ಬರಬೇಕು ಅಂತ ಬಯಸ್ತಾ ಇರ್ತಾರೆ. ಯಾವ್ದಾರ ಅದು ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೊಂದರಲ್ಲಿ ಲಾಭ ಆಗುತ್ತೆ. ಸಮ್ಟೈಮ್ಸ್ ಉಲ್ಟಾ ಆಗ್ಬೋದು, ಹೇಳಕ್ ಬರೋದಿಲ್ಲ, ಎಲ್ಲವೂ ಸರಿ ಆಗುತ್ತೆ ಅಂತಲ್ಲ. ಪ್ಲೇ ಕಾರ್ಡು ಒಂದು ಕ್ಲಿಕ್ ಆಗ್ಬೋದು ಅಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ. ಈಗ ಒಕ್ಕಲಿಗ ಮತಗಳು ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು JDSಗೆ ಪೆಟ್ಟು ಕೊಟ್ಟಿತ್ತು. ಈಗ ಏನಾದರೂ ಈ ಸ್ಥಾನಮಾನ ಸಿಕ್ಕಿದೆ ಆದರೆ ವಾಪಸ್ ಲೋಕಸಭಾ ಚುನಾವಣೆಯಲ್ಲಿ ಗರ್ವ ಅಪ್ಸೆ ಅಂತ ಆ ಥರ ವಾಪಸ್ ಸಿಗುತ್ತಾ? ಬಂದೇ ಬರುತ್ತೆ. ಯಾಕಂದರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ DKಗೆ ಬೇಕಾಗಿರುವಂಥ ಮತಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದು ಮೂಲಭೂತವಾಗಿ ದೇವೇಗೌಡರ ಮತಗಳು. ಹೌದು, ಎಕ್ಸಾಕ್ಟ್ಲಿ. ಒಕ್ಕಲಿಗ ಮತಗಳು ಮೂಲಭೂತವಾಗಿ ದೇವೇಗೌಡರ ಮತಗಳು. ಯಾವನು ಏನೇ ಹೇಳಿ, ದೇವೇಗೌಡರು ಇರೋ ತನಕ ಒಕ್ಕಲಿಗರ ಅಧಿನಾಯಕ ಅನಧಿಕೃತ ದೊರೆ ದೇವೇಗೌಡರು. ಅವರ ನಂತರದ ಅವಧಿಯಲ್ಲಿ ಏನೇ ಪ್ರಯತ್ನ ಪಟ್ಟರು ಕೂಡ ಆ ಎಲ್ಲ ವೋಟ್ ಬ್ಯಾಂಕನ್ನು ಹಿಡಿದುಕೊಳ್ಳೋದು ಅಷ್ಟು ಸುಲಭವಲ್ಲ. ಅಂಥ ಪ್ರಯತ್ನಗಳನ್ನು ಮಾತ್ರ DK ಶಿವಕುಮಾರ್ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗಿನ ರೇಸಲ್ಲಿ ನೋಡಿದ್ರೆ ಅವರೇ ಕಾಣ್ತಿರೋಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಅದನ್ನು ಇಟ್ಕೊಳ್ಬೇಕು ಅನ್ನೋಂಥದ್ದು ಇರುತ್ತೆ. ಈ ಪ್ರಯತ್ನಗಳ ಮುಖಾಂತರ ಆ ವೋಟ್ ಬ್ಯಾಂಕನ್ನು ತನ್ನಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗ್ತದೆ. ಮತ್ತು ಈ ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ, ಅಂದರೆ ಆ ಒಂದು ಮೆಸೇಜ್ಗೋಸ್ಕರನೇ ಒಕ್ಕಲಿಗ ಓಟ್ಗಳು ಒಂದಷ್ಟು ಟ್ರಾನ್ಸ್ಫರ್ ಆಗಿದ್ದು. ಸಹಜವಾಗಿ ಒಂದಷ್ಟು ಅಸಮಾಧಾನ ಇರುವಂಥದ್ದು. ಜೊತೆಗೆ ಈಗ ಕಳೆದ ಒಂದು ವಾರದಿಂದ ನೋಡಿ DCM ಹುದ್ದೆ ಅವೆಲ್ಲ ಕೂಡ ಆದಾಗ DK ಶಿವಕುಮಾರ್ ಒಂದು ರೀತಿಯಲ್ಲಿ ಅಪ್ಸೆಟ್ ಆಗಿರುವಂಥದ್ದು. ಅಂದರೆ ಇವೆಲ್ಲವೂ ಕೂಡ ಮತದಾರರ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂಥದ್ದು. ಮೋದಿ ಅಮಿತ್ ಶಾಗೆ ಏಕೈಕ ಗುರಿ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ. ಯಾಕಂದರೆ ಅವರು 400+ ಅಂತ ಇಟ್ಕೊಂಡಿರುವಂಥದ್ದು. ಜೊತೆಗೆ ಅದು ಒಂದು ವೇಳೆ ಏನಾದರೂ ಕೂಡ ಇಲ್ಲಿ ಮೈನಸ್ ಆದರೆ, ಅಂದರೆ ಯೋಚನೆ ಮಾಡಿ, ಇಲ್ಲಿ 25 ಸ್ಥಾನ ಇರುವಂಥದ್ದು ರಾಜ್ಯದಲ್ಲಿ. 25 ಸ್ಥಾನ ಅಂತೂ ಅದು ಸಣ್ಣ ಸ್ಥಾನ ಅಲ್ಲ. ಗೆಲ್ಲಬೇಕಂದ್ರೆ ಎರಡೂ ಜಂಟಿಯಾಗಿ ಹೋರಾಟ ಮಾಡುವಂಥದ್ದು ಮೈತ್ರಿಯಿಂದ ಹೋದರೆ ಆಗ ಒಂದಷ್ಟು ಲಾಭ ಆಗಬೇಕು. ಅದಕ್ಕೆ ಕುಮಾರಸ್ವಾಮಿಗೆ ಈ ಮಂತ್ರಿ ಸ್ಥಾನ ಕೊಟ್ಟು ಒಂದು ಸಂದೇಶ ಕೊಟ್ಟಿರುವಂಥದ್ದು. ಅಂದ್ರೆ ಈಗ ಕೇಂದ್ರ ಸರ್ಕಾರದ ಪ್ಲಾನ್ ಇರುವಂಥದ್ದು ಇರುವಂತ ಒಂದು ಕ್ಷೇತ್ರಗಳನ್ನ ಉಳಿಸಿಕೊಂಡು ಅದರ ಜೊತೆಗೆ ಎಕ್ಸ್ಟ್ರಾ ಕ್ಷೇತ್ರಗಳ ಮೇಲೂ ಕೂಡ ಕಣ್ಣಿಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ.